Hello guys, welcome back to my channel Hima World. ಸೊ ಇದಂತೂ ಮೋಸ್ಟ್ ವೇಟೆಡ್ ವಿಡಿಯೋ. ನಿಮ್ಗೆಲ್ರಿಗೂ ಗೊತ್ತು ಹಬ್ಬ ಅಂದರೆ ಹೆಂಗಿರುತ್ತೆ ಅಂತ. 1 ಇಯರಿಂದ ವೆಯ್ಟ್ ಮಾಡಿ ಎಲ್ಲ ಅರೇಂಜ್ ಮಾಡಿರ್ತೀವಿ. ಲೈಕ್ ನೆಕ್ಸ್ಟ್ ಇಯರ್ ಹೆಂಗೆ ಮಾಡಬೇಕು ಅಂತ ಈ ಇಯರಿಂದಾನೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಸೊ ನಾನು ಎವ್ರಿ ಇಯರ್ ನನ್ನ ತಂಗಿ ಮನೇಲಿ ಹೋಗೋದು ಹಬ್ಬಕ್ಕೆ ಅಂತ. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಅದು ರಿಟರ್ನ್ ಗಿಫ್ಟ್ಗೆ ಪ್ಲ್ಯಾನ್ ಮಾಡಿರೋದು. ಸೊ ಇಲ್ಲಿ ನೀವು ನೋಟಿಸ್ ಮಾಡಿದ್ರೆ 2 ಸ್ಯಾರಿನ ಡ್ರೇಪ್ ಮಾಡಿರೋದು. ಲೈಕ್ ಎವ್ರಿ ಇಯರ್ ಕೂಡ 2 ಸ್ಯಾರಿ ಡ್ರೇಪ್ ಮಾಡಿಸ್ತಾಳೆ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಇದೆಲ್ಲ ಮಾಡಿರೋದು ನಮ್ಮ ಚಿಕ್ಕಮ್ಮ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಡೆಕೋರೇಷನ್ಗೇನೆ ಲೈಕ್ 100/100 ಕೊಡೋದು ಅಷ್ಟು ಚೆನ್ನಾಗಿರುತ್ತೆ. ಸೊ ಅದು ನನ್ನ ತಂಗಿ ಮತ್ತು ನಮ್ಮ ಆಂಟಿ ರೆಡಿ ಮಾಡ್ತಾ ಇದ್ದಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಂಗೆ ಸಿಕ್ಕಿರೋ ಗಿಫ್ಟು ಕೂಡ ಇಲ್ಲ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಮಾರ್ನಿಂಗ್ ವಿಡಿಯೋ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹೊಸದೊಂದು ಟಾಪ್ ಹಾಕ್ಕೊಂಡಿದ್ದೆ, ಲೈಕ್ ಚೂಡಿದಾರ್ದು. ಆ್ಯಂಡ್ ಆಲ್ಸೋ ಹೊಸದು ಹೊಲೆ ತೊಗೊಂಡಿದ್ದೆ, ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋದು. ಲಾಸ್ಟ್ ವಿಡಿಯೋದಲ್ಲಿ ನೋಡೇ ಇರ್ತೀರ. ಲೈಕ್ ಒಂದು ಸಿಲ್ವರ್ ಶಾಪ್ಗೆ ಹೋಗಿದ್ವಿ ಅಂತ, ಅಲ್ಲಿ ತೊಗೊಂಡಿರೋ ಹೀಲಿಕ್ಸ್ ಇಯರಿಂಗ್ ಸಿಕ್ಕಾಬಡೆ ಕ್ಯೂಟಾಗಿ ಕಾಣ್ತಾಯಿತ್ತು. ಸೊ ನಮ್ಮ ಮನೇಲಿ ಈ ಥರ ರೆಡಿ ಮಾಡಿದರು ಬೆಳಗ್ಗೆಗೆ. ಸೊ ಇಲ್ಲೇನೂ ಮಾಡಿಲ್ಲ ನಾನು, ಎಲ್ಲ ನಮ್ಮ ಆಂಟಿ ಮಾಡಿರೋದಷ್ಟೇ. ಏನೇನು ಬೇಕೋ ಎಲ್ಲ ತಂದು ನನ್ನ ತಂಗಿ ಕೊಡ್ತಾ ಇದ್ದಾರೆ. ನಮ್ಮ ಆಂಟಿ ಎಲ್ಲ ಅರೇಂಜ್ ಮಾಡಿರೋದು. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ನೀವು ಹೊರಗಡೆ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಹಾರ. ಅವಳು ಹಂಗೆಲ್ಲ ರೆಡಿ ಮಾಡಿದ್ಲು, ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದೆ. ಆ್ಯಂಡ್ ದಿಸ್ ಇಸ್ ಮೈ ಕ್ಯೂಟಿ ಪೈ, ನನ್ನ ಮಗಳು. ಸೊ ವರಮಹಾಲಕ್ಷ್ಮಿ ಹಬ್ಬ ಆರೋದಕ್ಕೆ ನನ್ನ ಮಗಳು ಚೆನ್ನಾಗಿ ರೆಡಿಯಾಗಿರೋದೆ ನನಗೊಂಥರ ಹಬ್ಬ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ನನ್ನ ಮಗಳು ಕೂಡ ಶುಕ್ರವಾರ ಹುಟ್ಟಿರೋದು. ಅದಕ್ಕೆ ಅವಳು ನನ್ನ ಲಕ್ಷ್ಮಿ ಥರ. ಲೈಕ್ ನನಗೆ ಏನೇನು ಸಕ್ಸಸ್ ಇದೆ ಅದೆಲ್ಲನೂ ಅವಳಿಂದಾನೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶಾರ್ಟ್ಸಲ್ಲೆಲ್ಲ ಆಲ್ರೆಡಿ ಹಾಕಿದ್ದೆ ಅನಿಸುತ್ತೆ. ಸೊ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಒಂದು 40 ಮೆಂಬರ್ಸ್ಗೇನೋ ನನ್ನ ತಂಗಿ ಹೋಟೆಲಿಂದ ಫುಡ್ ಆರ್ಡರ್ ಮಾಡಿಬಿಟ್ಟಿದ್ಲು, ಲೈಕ್ ಕ್ಯಾಟ್ರಿಂಗ್ ಹೇಳಿ. ಸೊ ಏನೇನಿದೆ ಅಂತ ತೋರಿಸ್ತಾ ಇದ್ದಾಳೆ. ಅದು ಆಮೇಲೆ ನೀಟಾಗಿ ಕೂಡ ತೋರಿಸ್ತೀನಿ. ಲೈಕ್ ಒಬ್ಬಟ್ಟು, ಡ್ರೈ ಜಾಮೂನ್ ಇತ್ತು. ಅದಾದಮೇಲೆ ಇದು ಬಾಳೆಕಾಯಿ ತವಾ ಫ್ರೈಯೋ ರವಾ ಫ್ರೈಯೋ ಅದೊಂದು ಹಪ್ಪಳ. ಆ್ಯಂಡ್ ಇದು ರಾಯ್ತ. ಆಮೇಲೆ ಇದು ಪಲ್ಯಗಳು, ಏನೇನೋ ಪಲ್ಯ, ಹೆಸರು ಕಾಳು, ಹೆಸರು ಬೇಳೆ ಅನಿಸುತ್ತೆ ಎರಡೂ. ಇದು ಸ್ವೀಟ್ ಹೆಸರು ಏನೋ ಹೇಳಿದ್ರು, ಆಲ್ಬಾಯ ಯಾವುದೋ ಒಂದು ಗೊತ್ತಿಲ್ಲ ನನಗೆ, ಮರ್ತೋಗ್ಬಿಟ್ಟಿದ್ದೀನಿ. ಅದೊಂದು ಸ್ವೀಟು. ಸೊ ಅದಾದಮೇಲೆ ಇದು ಪಾಯಸ, ಡ್ರೈ ಫ್ರೂಟ್ಸ್ ಪಾಯಸ. ಅದಾದಮೇಲೆ ಇನ್ನು ಏನೇನಿರುತ್ತೆ ಅಂತ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ರೀ. ಸೊ ಇದರಲ್ಲಿ ರೋಟಿ ಅಂತ ಏನೋ ಇತ್ತು, ಕುಲ್ಚಾ ರೋಟಿ ಅಂತ ಏನೋ ಅಂತಾರಲ್ಲ, ಎರಡರಲ್ಲೊಂದು. ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಂಗೆ ತಂಗಿಗೆ ಸಿಕ್ಕಾಪಟ್ಟೆ ಇಷ್ಟ. ಲಾಸ್ಟ್ ಇಯರಿಂದನೂ ಎವ್ರಿ ಇಯರ್ ಅವಳು ಕ್ಯಾಟ್ರಿಂಗ್ಗೆ ಒಪ್ಪಿಸ್ತಾಳೆ. ಮನೇಲಿ ಅಡುಗೆ ಮಾಡೋದೆಲ್ಲ ಇಟ್ಕೊಳ್ಳೋದೇ ಇಲ್ಲ, ಜಸ್ಟ್ ಏನಿದ್ರು ಪೂಜೆ ಅಷ್ಟೇ. ಅದಾದಮೇಲೆ ಪುಳಿಯೋಗರೆ ಕೊಟ್ಟಿದ್ರು. ಇದಂತೂ ಎಲ್ಲರೂ ಫೇವ್ರೆಟ್. ಊಟ ಏನು ಕೊಟ್ಟಿಲ್ಲ ಅಂದರೆ ಪುಳಿಯೋಗರೆ ಒಂದು ಕೊಟ್ಟಿರೋ ಸಾಕು ಅನ್ನೋಂಗೆ. ಅದಾದಮೇಲೆ ಪಲಾವ್ ಕೂಡ ತರಿಸಿದ್ಲು, ಲೈಕ್ ರೈಸ್ದೇ 2 ಐಟಮ್ಸ್ ಇತ್ತು. ಸೊ ಅದಾದಮೇಲೆ ಇದು ತೊಂಡೆಕಾಯಿ ಪಲ್ಯ ಗೈಸ್, ತೊಂಡೆಕಾಯಿ ಪಲ್ಯ. ಸೊ ಇದು ಚಟ್ನಿ. ಆಮೇಲೆ ಇದೇನೋ ಗೊತ್ತಿಲ್ಲ, ಗೋಬಿ ಮಂಚೂರಿ ಥರ ಇತ್ತು, ಬಟ್ ಇದು ಆಲೂ ಮತ್ತು ಬಟಾಣಿ ಅದು ಮಿಕ್ಸ್ ಅದೇನೋ ಪಲ್ಯ ಥರ. ಆ್ಯಂಡ್ ಇದು ಏನೋ ಕರಿ, ವೆಜ್ ಕರಿ ಆರ್ ಪನ್ನೀರ್ ಕರಿ ಆ ಥರ. ಸೊ ನೆಕ್ಸ್ಟ್ ಬಂದು, ನಾನು ಇದನ್ನೆಲ್ಲ ತೆಗ್ದು ತೋರಿಸ್ಬೇಡ ಅಂದರೆ, ಇದು ವೈಟ್ ರೈಸು, ಸಾಂಬಾರು, ರಸಮ್. ಸೊ ಅದಾದಮೇಲೆ ಇದೆಲ್ಲ ಫುಡ್ಡು ಅವರು ಟೇಬಲೆಲ್ಲ ರೆಡಿ ಮಾಡಿಸಿದ್ಲು. ಅದಾದಮೇಲೆ ವಾಟರು, ಬಾಳೆ ಎಲೆ. ಸೊ ಇದಾಗಿತ್ತು ಏನೇನು ಮಾಡಿಸಿದ್ಲು ಅಂತ. ಎವ್ರಿ ಇಯರ್ ಹೀಗೆ ಚೆನ್ನಾಗಿ ಮಾಡ್ತಾಯಿರು ಸಿಂಧು. ಸೊ ಅದಾದಮೇಲೆ ಬಿಸಿ ಇದ್ದಂಗೆ ತಿನ್ನೋಣ ಅಂತ ಅಂದ್ಕೊಂಡು ನಾನು ಮತ್ತು ನನ್ನ ತಂಗಿ ಈ ಬಾಳೆಕಾಯಿ ರವಾ ಫ್ರೈ ತಿಂತಾಯಿದ್ವಿ. ಸಿಕ್ಕಾಬಡೆ ಚೆನ್ನಾಗಿತ್ತು, ಊಟ ಎಲ್ಲನೂ ಸೂಪರಾಗಿತ್ತು. ಅದಾದಮೇಲೆ ನಾನು ಲಾಸ್ಟ್ ಪಾರ್ಟ್ ಮರ್ತೋಗಿದ್ದೆ ಅಂದ್ಬಿಟ್ಟು, ಅದು ನಾರ್ಮಲ್ ಕರ್ಡು, ಪಿಕ್ಕಲ್ಲು, ಟಿಶ್ಯೂಸು, ಸ್ಪೂನ್ ಇಷ್ಟು ಕೊಟ್ಟಿದ್ರು. ಗೆಸ್ ವಾಟ್, ನನ್ನ ತಂಗಿ ಮನೆಗೆ ಹಸು ಬಂದಿತ್ತು ಗೊತ್ತಾ. ಏನು ಗೊತ್ತಾ, ಅವಳಿರೋ ಏರಿಯಾದಲ್ಲಿ ಏನಂದರೆ ಏನು ಬರಲ್ಲ. ಟು ಬಿ ಫ್ರ್ಯಾಂಕ್, ಜನನೂ ಅಷ್ಟೊಂದಿಲ್ಲ. ಬಟ್ ಹಸು ಬಂದಿತ್ತು ಮನೇಲಿ. ವರಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿನೇ ಬಂದಿರೋ ಥರ ಅನ್ನಿಸ್ತಿತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದಕ್ಕೆ ಅವಳು ಪೂಜೆ ಮಾಡಿ ಆಶೀರ್ವಾದ ಎಲ್ಲ ತೊಗೋತಾ ಇದ್ದಾಳೆ. ಸೊ ಅದಾದಮೇಲೆ ನೆಕ್ಸ್ಟ್ ಸೀರೆ ಯಾವ್ದು ಉಡಬೇಕು ಅಂತ ಪ್ಲೀಟಿಂಗ್ ಮಾಡ್ಕೊತಾ ಇದ್ಲು. ಆಲ್ಮೋಸ್ಟ್ 2 ಸೀರೆ ಉಟ್ಕೊಂಡ್ಳು. ಅವಳು ಪ್ರತಿ ವರ್ಷವೂ ಹಾಗೇನೆ, ಬೆಳಗ್ಗೆ ಒಂದು ಮತ್ತು ಸಂಜೆ ಒಂದು, ಆ ಥರ 2 ಸೀರೆ ಉಟ್ಕೊತಾಳೆ. ಸೊ ಪ್ಲೀಟ್ ಹಾಕ್ತಿರ್ಲಲ್ಲ ಅಂತ ನಾನು ವೀಡಿಯೋ ಮಾಡ್ಕೊತಿದ್ದೆ. ನನಗಂತೂ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಇನ್ನೊಂದೇನೆಂದರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಳೆ ಸೀರೆಯಲ್ಲಿ. ಅದಾದಮೇಲೆ ನನ್ನ ಸ್ಯಾರಿ ತೋರಿಸ್ತಾ ಇದ್ದೀನಿ. ನಾನು ಈ ಸಲ ರೇಷ್ಮೆ ಸೀರೆ ಅಂತೆಲ್ಲ ಏನೂ ಉಟ್ಕೊಂಡಿಲ್ಲ, ಸೆಮಿ ಮೈಸೂರು ಸಿಲ್ಕ್, ಬಿಕಾಸ್ ಕಂಫರ್ಟೇಬಲ್ ಇರಲಿ ಅಂದ್ಬಿಟ್ಟು ಈ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿದೆ.
ಇದು ನಮ್ಮ ಅಜ್ಜಿ. ಸೊ ನಮ್ಮ ಅಜ್ಜಿ ಎಲ್ಲ ಬೆಳ್ಳಿ ಐಟಮ್ಗೆ ಅರಿಶಿನ ಕುಂಕುಮ ಇಡ್ತಿದ್ದಾರೆ. ಸೊ ಅದನ್ನು ನಾನು ವೀಡಿಯೋ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಏನಾದರೂ ಮಾಡಬೇಕು ಅಂತೆಲ್ಲ ಅಂದ್ಕೊಂಡೆ, ಬಟ್ ನಾನು ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಇದ್ದಿದ್ದು ನಾನು ಏನೂ ಮಾಡಲಿಲ್ಲ. ಅದಾದಮೇಲೆ ಔಟ್ಫಿಟ್ ಚೇಂಜ್. ನನ್ನ ಮಗಳು ಹಬ್ಬಕ್ಕೆ ಅಂತ ಈ ಗೌನ್ ಹೊಲ್ಸ್ಕೊಟ್ಟಿದ್ರು. ಸೊ ನೀಟಾಗಿ ರೆಡಿ ಆಗ್ಬಿಟ್ಟು ಉದ್ದ ಜಡೆ ಹಾಕ್ಕೊಂಬಿಟ್ಟಿದ್ಲು, ಕ್ಯೂಟಾಗಿ ಕಾಣ್ತಾಯಿದ್ಲು, ನಮ್ಮನೆ ಲಕ್ಷ್ಮಿ. ನೆಕ್ಸ್ಟು ನಮ್ಮನೆ ಮಹಾಲಕ್ಷ್ಮಿ. ನಮ್ಮಮ್ಮ ನಗ್ತಾ ಇದ್ರೆ ನಾವೆಲ್ಲ ನಗ್ನಗ್ತಾ ಇರೋ ಹಂಗೆ. ನಮ್ಮಮ್ಮ ಕೋಪ ಮಾಡಿಕೊಂಡು ಕಿರಿಕ್ ಮಾಡೋ ಥರ ಇದ್ರೆ ನಮ್ಮ ಮನೆಯೇ ಚೆನ್ನಾಗಿರಲ್ಲ. ಸೊ ಇವರಿಬ್ರು ಹೆಂಗೆ ಅಂದರೆ ಒಂಥರ ಅಕ್ಕ ತಂಗಿರ್ತಾರೆ. ನಮ್ಮಮ್ಮ ನನ್ನ ಮಗಳು ಒಂದೊಂದ್ಸತಿ ಹೆಂಗಿರ್ತಾರೆ ಅಂದರೆ ಫುಲ್ಲು ಲವ್ ಬರ್ಡ್ಸ್ ಥರ ಇರ್ತಾರೆ. ಒಂದೊಂದ್ಸತಿ ಹಂಗೆ ಕಿತ್ತಾಡ್ತಾರೆ ಅಕ್ಕ ತಂಗಿರ್ತಾರ. ಸೊ ನನ್ನ ಮಗಳು ಫಸ್ಟ್ ಟೈಮ್ ಇಷ್ಟು ಉದ್ದ ಜಡೆ ಹಾಕ್ಕೊಂಡಿರೋದು. ನಾನು ದೇವ್ರಿಗೆ ಅಂತ 2 ತೊಗೊಂಡೋಗಿದ್ದೆ. 2ರಲ್ಲಿ ಒಂದು ದೇವ್ರಿಗೆ ಹಾಕಿ ಇನ್ನೊಂದು ಇವಳು ಹಾಕ್ಕೊಂಡಿದ್ಲು. ಸೊ ಅದಾದಮೇಲೆ ನಮ್ಮ ಮನೇಲಿ ಪೂಜೆ ಆಗ್ತಾಯಿತ್ತು. ನಮ್ಮ ಆಂಟಿ ಮಾಡ್ತಾಯಿದ್ರು, ನಾವೆಲ್ಲ ಹಾಗೆ ನೋಡ್ತಾ ಇದ್ರಿ. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತೇ ಇರುತ್ತೆ, ವಿಡಿಯೋ ಮಾಡ್ಕೊಂಡಿರ್ತೀವಿ ಅಂತ ಅಂದರೆ ಮೋಸ್ಟ್ ನಾವು ವಿಡಿಯೋನೇ ಮಾಡ್ತಿರ್ಬೇಕು. ಆಮೇಲೆ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಅಜ್ಜಿ, ನಮ್ಮ ಅವ್ವ ಅವರ ಹೆಂಡತಿ ಅಂದರೆ ನಮ್ಮ ಅಕ್ಕ, ಆಮೇಲೆ ಅಕ್ಕನ ಮಗಳು. ಸೊ ಅದಾದಮೇಲೆ ಇವರು ಇಬ್ಬರು ನಮ್ಮನೆ ಪುಟ್ಟ ಲಕ್ಷ್ಮೀಶ್. ಸೊ ಅವರಿಬ್ರು ಪೂಜೆ ಮಾಡ್ತವ್ರೆ, ನಾವು ನೋಡ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಅವ್ರು ಪೂಜೆ ಮಾಡ್ತಾ ಇದ್ರೆ ಎಲ್ಲ. ಸೊ ಅದಾದಮೇಲೆ ನನ್ನ ತಂಗಿ ಫ್ರೆಂಡ್ಸ್ ಬಂದಿದ್ರು. ಸೊ ಇವರೆಲ್ಲನೂ ಪೂಜೆ ಮಾಡ್ತಾಯಿದ್ರು. ಸೊ ನಾನು ನೋಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದಿ ಕೆಲಸ ಏನಂದರೆ ನಂದು ಬರೀ ಎಲ್ಲ ಕಡೆ ವೀಡಿಯೋ ಮಾಡ್ಕೊಳ್ಳೋದಷ್ಟೇ. ನನ್ನ ತಂಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಖುಷಿಯಾಗಿದ್ದಾಳೆ, ಯಾಕಂದರೆ ಎಷ್ಟೇ ಯಾರು ಅವ್ರ ಫ್ರೆಂಡ್ಸ್ ಅಲ್ಲ. ಅದಾದಮೇಲೆ ನಾನು ಸೀರೆ ಉಟ್ಕೊಂಡು ರೆಡಿ ಆದೆ. ಸೊ ನೀವು ನೋಡ್ತಾ ಇದ್ದೀರಾ, ಇಷ್ಟೇ. ಯೂಶ್ವಲಿ ಹಬ್ಬಕ್ಕೆ ಒಂದೊಂದ್ಸತಿ 2 ಸಲ ಹಾಕ್ಕೊತೀನಿ, ಬಟ್ ನಾನು ಈ ಸತಿ ದೊಡ್ಡದು ಹಾಕ್ಕೊಂಡಿದ್ದಕ್ಕೆ ಒಂದೇ ಸಾಕು ಅಂದ್ಕೊಂಡೆ. ಆ್ಯಂಡ್ ನನ್ನ ತಂಗಿ ಒಂಥರ ಸಖತ್ತಾಗಿ ಕಾಣ್ತಾಳೆ ಸೀರೆ ಉಟ್ಕೊಂಡಾಗ. ನಂಗೆ ಏನು ಗೊತ್ತಾ, ಸೀರೆ ಉಟ್ಕೊಂಡಾಗ ಈ ಥರ ಸಿಗಿಸ್ಕೊಂಡಿದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ನನಗೇನೋ ಗೊತ್ತಿಲ್ಲ, ದಿನ ಸೀರೆ ಉಡ್ತೀನಿ, ಸ್ಟಿಲ್ ಹಬ್ಬದ ದಿನ ಉಟ್ಟಾಗ ಏನೋ ಒಂಥರ ಸ್ಪೆಷಲ್. ಇದು ನಾನು ಫುಲ್ ಲೆಂತ್ ವಿಡಿಯೋ. ಈ ಸ್ಯಾರಿ ನಾನು ತೊಗೊಂಡಿದ್ದು ಮೈನಾ ವಸ್ತ್ರ ಅಲ್ಲಿ. ನಿಮಗೆ ಗೊತ್ತೇ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ನಾನು ಆವಾಗವಾಗ ಹಾಕ್ತಾನೆ ಇರ್ತೀನಿ. ಆ್ಯಂಡ್ ಆಲ್ಸೋ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ನಮ್ಮ ಅಮ್ಮನ ಫ್ರೆಂಡ್ಸು ಆ್ಯಂಡ್ ನನ್ನ ಮಗಳು ಫ್ರೆಂಡವಳು, ಆಮೇಲೆ ಅವರ ಹಸ್ಬೆಂಡ್. ಸೊ ಹಬ್ಬಕ್ಕೆ ಅಂತ ಅವ್ರು ಬಂದಿದ್ರು. ಸೊ ಅವ್ರನ್ನೂ ಕೂಡ ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಗೊತ್ತೇ ಇರುತ್ತಲ್ಲ, ಹಬ್ಬಕ್ಕೆ ಅಂದರೆ ಎಲ್ಲರೂ ಕರೆದೇ ಇರ್ತೀವಿ, ಬರ್ತಾರೆ. ಸೊ ಇಲ್ಲಿ ನಮ್ಮ ಮನೇಲಿ ಮಕ್ಕಳದೇ ಹಬ್ಬ, ಡ್ಯಾನ್ಸ್ ಆಡ್ತಾರೆ, ಹಾಡು ಹೇಳ್ತಾರೆ, ರೋಡ್ಗೆಲ್ಲ ಹೋಗ್ಬಿಟ್ಟಿದ್ರು ಫೈನಲ್ಲಾಗಿ. ಅವ್ರು ಖುಷಿಯಾಗಿರೋದು ನೋಡೋದೇ ನಮಗೆ ಚೆಂದ ಅನಿಸುತ್ತೆ. ಆ್ಯಂಡ್ ಇಬ್ಬರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸು ಡ್ಯಾನ್ಸ್ ಆಡೋದ್ರಲ್ಲಿ, ಸೂಪರಾಗಿ ಆಡ್ತಾರೆ. ಆ್ಯಂಡ್ ಇವಾಗ ಊಟದ ಎಲೆ ತೋರಿಸ್ತೀನಿ, ಏನೇನಿದೆ ಅಂತ ನೋಡ್ಕೊಂಬಿಡಿ. ಬಿಕಾಸ್ ಅದು ವಿಡಿಯೋದಲ್ಲಿ ಕ್ಲಿಯರಾಗಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಅಂತ ಅಷ್ಟೇ. ಸೊ ಉಪ್ಪಿನಕಾಯಿಂದ ಸ್ಟಾರ್ಟ್ ಆಗಿ ಒಂದು 3 ಥರ ಪಲ್ಯ, ರೋಟಿ, ಆಮೇಲೆ ವೆಜ್ ಕರಿ, ಆಮೇಲೆ ಹೆಸರು ಬೇಳೆ, ಆಮೇಲೆ ಅದು ಬಾಳೆಕಾಯಿದು ಫ್ರೈ, ಆಮೇಲೆ ಪುಳಿಯೋಗರೆ ಮತ್ತು ರೈಸ್, ಆಮೇಲೆ ಹಪ್ಳ, ಆಮೇಲೆ ಅದೇನೋ ಒಂದು ಸ್ವೀಟು, ಆಮೇಲೆ ಜಾಮೂನು, ಒಬ್ಬಟ್ಟು, ಇನ್ನೊಂದು ಪಾಯಸ. ಇಷ್ಟು ಮಾಡಿಸಿದ್ಲು. ಸೊ ಎಲ್ಲರೂ ಕೂಡ ಟೇಸ್ಟ್ ಮಾಡಿಬಿಟ್ಟು ಒಂದೇ ಹೇಳಿದ್ರು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲನೂ ಸಖತ್ತಾಗಿ ಮಾಡಿಸಿದ್ದೀರಾ ಅಂತ. ಸೊ ತುಂಬ ಅಂದರೆ ತುಂಬ ಒಳ್ಳೆ ಕಡೆ ಆರ್ಡರ್ ಮಾಡಿದ್ಲು. ಅದಕ್ಕೆ ಎಲ್ಲ ಅಂದರೆ ಎಲ್ಲ ಚೆನ್ನಾಗಿತ್ತು. ಲೈಕ್ ಊಟಕ್ಕೇನೆ, ಯಾಕೆಂದರೆ ಅವಳ ಅಕ್ಕಪಕ್ಕ ಎಲ್ಲರೂ ಕರೆದು ಊಟಕ್ಕೆ ಹಾಕ್ತಾಳೆ. ಅವಳಿಗೆ ಪ್ರತಿ ವರ್ಷ ಹಂಗೆ ಮಾಡೋದು. ಮನೆಯವ್ರು ಮಾತ್ರ ತಿನ್ನಲಿ ಅಂತ ಅಂದ್ಕೊಳ್ಳಲ್ಲ, ಹೊರಗಡೆಯವ್ರನ್ನೂ ಕರೀತಾಳೆ. ಯಾರು ಹೋಗ್ತಿದ್ರು, ಇದೆಲ್ಲ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡಿರೋದು. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ಹೊರಗಡೆನೂ ಅಷ್ಟೇ ಜಾಸ್ತಿ ಅಂತ ಇರಲಿಲ್ಲ, ಒಂದು 5 ಹೊರಗಡೆ ತಂದ್ಕೊತಿದ್ರಿ. ಅದಾದಮೇಲೆ ನನ್ನ ಫ್ರೆಂಡ್ ಮನೆಯಲ್ಲಿ ನಾನು ಅರಿಶಿನ ಕುಂಕುಮಕ್ಕೆ ಕರೆದಿದ್ದು. ಆಫ್ಟರ್ ವೆರಿ ಲಾಂಗ್ ಇಯರ್ಸ್, ಮೇ ಬಿ ಒಂದು 3 ಇಯರ್ಸಿಂದ ಯಾವತ್ತೂ ಹೋಗೇ ಇರಲಿಲ್ಲ. ಸರಿ ಅಂತ ಹೋಗಿ ಅವ್ರ ಮನೆಯಲ್ಲೂ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ಈ ಸಲ ನಾನು ಒಂದೇ ದೇವ್ರ ದರ್ಶನ ಮಾಡ್ಕೊಂಡಿದ್ದು. ಯೂಶ್ವಲಿ ನಾವು ಫಸ್ಟ್ ಇದ್ದಿದ್ದು ಊರಲ್ಲೆಲ್ಲ ಜಾಸ್ತಿ ಮನೆಗಳಿಗೆ ಹೋಗ್ತಾಯಿದ್ರಿ, ಬಟ್ ಇವಾಗಿರೋ ಏರಿಯಾದಲ್ಲಿ ಜಾಸ್ತಿ ಜನ ಏನು ಕರೆಯಲ್ಲ. ಸೊ ಅದಾದಮೇಲೆ ಅವ್ರು ನಂಗೆ ಇದು ಕೈ ಕಟ್ಟಿದ್ರು, ಅದು ನಂಗೆ ಇಷ್ಟ ಆಯಿತು. ಯೂಶ್ವಲಿ ನಾನು ಗೌರಿ ಹಬ್ಬಕ್ಕೆ ಮಾತ್ರ ಕಟ್ಕೊತಾ ಇದ್ದೆ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಕಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಊಟ ಬೇಡ ಬೇಡ ಅಂತ ಹೇಳಿದೆ. ಅವ್ರು ಏನಾದ್ರು ತಿನ್ನಲೇಬೇಕು ಅಂತಿದ್ದಕ್ಕೆ ನಾನು ಒಬ್ಬಟ್ಟು ತಿನ್ನೋದೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಏನೋ ಒಂದು ಕೊಡಿ ಅಂತೇಳಿ ತಿನ್ಕೊಂಡು ಆಮೇಲೆ ಅರಿಶಿನ ಕುಂಕುಮ ತೊಗೊಂಡು ಬಂದೆ. ಇದು ನಮ್ಮಮ್ಮ. ನಮ್ಮಮ್ಮ ಕೂತ್ಕೊಂಡು ಸೀರೆ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮಮ್ಮ ಹೇಳ್ತಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು, ಹಾಗೆ ಹಿಂಗೆ ಅಂತ. ಸೊ ಅದಾದಮೇಲೆ ನಮ್ಮ ಮನೆ ಮಕ್ಕಳಿದಾರಲ್ಲ, ಪುಟ್ಟ ಮಕ್ಕಳು, ನನ್ನ ತಂಗಿಗೆ ಆಶೀರ್ವಾದ ಮಾಡ್ತಾಯಿದ್ರು. ಅದಾದಮೇಲೆ ಬಂದರು, ನನಗೂ ಆಶೀರ್ವಾದ ಮಾಡ್ತೀನಿ ಅಂತ. ಎಷ್ಟೇ ಆದರೂ ಮಕ್ಕಳಂದ್ರೇ ದೇವರಂತಾರೆ. ಸೊ ಎಲ್ರಿಗೂ ಆಶೀರ್ವಾದ ಮಾಡಿದ್ರು. ಓಕೆ, ನೀವೆಲ್ಲ ಹೇಳಿರೋಂಗೆ ನನಗೂ ಕೂಡ ಒಳ್ಳೆಯದಾಗಲಿ. ಸೊ ನನ್ನ ಕಡೆಯಿಂದ ನಿಮಗೂ ವಿಶಸ್ಸು, ನೀವಿಬ್ಬರು ಯಾವಾಗೂ ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು. ಅದಾದಮೇಲೆ ನನ್ನ ತಂಗಿ ಫಸ್ಟಿಂದ ಮಾರ್ನಿಂಗಿಂದ ಇಟ್ಟಿದ್ವಲ್ಲ ರೋಲ್ಸು, ಅದು ಸ್ವಲ್ಪ ಡ್ರೈ ಆದಂಗೆ ಫೀಲ್ ಆಗ್ತಿದೆ ಅಂದ್ಬಿಟ್ಟು ಅದನ್ನು ತೆಗ್ದು ಬೇರೆ ಇಡ್ತೀನಿ ಅಂಥೇಳಿ ತೆಗಿತಾ ಇದ್ಲು. ಸೊ ಅವಳು ತೆಗಿಯೋವಾಗ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ನಾರ್ಮಲಿ ಕೂಡ ನನ್ನ ತಂಗಿ ಚೆನ್ನಾಗಿರ್ತಾಳೆ. ಸೊ ಹಬ್ಬ ಅಂತ ಚೆನ್ನಾಗಿದ್ಲು, ಲೈಕ್ ಮಾಟಿ ಎಲ್ಲ ಹಾಕ್ಕೊಂಡಿದ್ಲು, ಚೆನ್ನಾಗಿದ್ಲು. ಅದಾದಮೇಲೆ ನಮ್ಮ ಅತ್ತೆ
ಅಂದರೆ ನಮ್ಮ ಮಾವನ ಹೆಂಡತಿ ಅಕ್ಕ ಅಂತ ಕರಿತೀವಿ ನಾವು. ಸೊ ಇದು ನಮ್ಮ ಮಾವನ ಮಗಳು ಅಂತ ಹೇಳಿದ್ನಲ್ಲ, ಇವರಿಬ್ರು ಹೊರಡ್ತೀನಿ ಅಂತ ಅಂದರು. ಈವ್ನಿಂಗ್ ಆಗೋಗಿತ್ತು. ಸೊ ಅದಕ್ಕೆ ಕುಂಕುಮ ಕೊಡ್ತಿದ್ಲು ಮಗುಗೆ ಅಂತ. ರಿಟರ್ನ್ ಗಿಫ್ಟು ಬೇರೆ ಥರ ಇತ್ತು, ಲೈಕ್ ಬ್ಯಾಸ್ಕೆಟ್ ಅವಳಿಗೆ ಇಷ್ಟ ಆಗೋ ಥರ. ಅದಾದಮೇಲೆ ನಮ್ಮ ಅಕ್ಕಂಗೆ ಕುಂಕುಮ ಕೊಡ್ತಾಯಿದ್ಲು. ಸೊ ಅದಾದಮೇಲೆ ಏನೇನು ಕೊಡ್ತಿದ್ರು ನಮ್ಮ ಅಕ್ಕ ಹೆಂಗೆ ಅಂದರೆ, ನೀವು ತಿನ್ನಿ ನಂಗೆ ಬೇಡ ಅಂತ. ಬಟ್ ನನ್ನ ತಂಗಿ ಫೈನಲಾಗಿ ಕೊಟ್ಟಳು. ಸೊ ಅದಾದಮೇಲೆ ಮಂಗಳಾರತಿ ಮಾಡ್ತಾಯಿದ್ರು ದೇವರಿಗೆ. ಸೊ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನನ್ನ ತಂಗಿಗೆ ಏನು ವಿಶ್ ಮಾಡ್ತೀನಿ ವಿಡಿಯೋ ಪ್ರಕಾರ ಇಲ್ಲ ವಿಡಿಯೋ ಮೂಲಕ ಅಂದರೆ, ಇದೇ ಥರ ನೀನು ಯಾವಾಗೂ ಖುಷಿಯಾಗಿರು, ಚೆನ್ನಾಗಿರು. ಪ್ರತಿ ವರ್ಷ ಹೀಗೆ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾಯಿರು. ಹೀಗೆ ಅಲ್ದಿರ ಇದಕ್ಕಿಂತ ಚೆನ್ನಾಗಿ ಮಾಡು. ಯಾಕೆಂದರೆ ನೀನು ಖುಷಿಯಾಗಿದ್ದು, ನೀನು ಚೆನ್ನಾಗಿದ್ರೆ ಒಂದಷ್ಟು ಜನಕ್ಕೆ ಊಟ ಆಗ್ತೀಯ, ಅದು ನನಗೆ ಗೊತ್ತು. ಬಿಕಾಸ್ ನಾನು ಅಲ್ಲಿ ಲೈವಾಗಿದ್ದು ನೋಡಿದ್ದೀನಿ ಎಷ್ಟು ಜನ ನಮ್ಮ ಮನೆಗೆ ಬಂದರು, ಹೊಟ್ಟೆ ತುಂಬ ಊಟ ಮಾಡೋದ್ರು ಅಂತ. ಸೊ ಇದು ರಾತ್ರಿ ದೀಪ ಎಲ್ಲ ಹಚ್ಚಿದ್ಮೇಲೆ ಲೈಟ್ ಆಫ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅಷ್ಟೇ. ಆಲ್ ದ ಬೆಸ್ಟ್ ಫಾರ್ ಮೈ ಸಿಸ್ಟರ್ ಫಾರ್ ಎವ್ರಿಥಿಂಗ್. ಯೂಶ್ವಲಿ ನಾನು ಡೇ ಬೈ ಡೇ ಡೈಲಿ ಆಲ್ಮೋಸ್ಟ್ ಸೀರೆ ಉಟ್ಕೊತಾನೆ ಇರ್ತೀನಿ. ಸ್ಟಿಲ್ ಹಬ್ಬದ ದಿನ ಉಟ್ಕೊಂಡಾಗ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಲಕ್ಷಣವಾಗಿ ಕಾಣ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ. ಅದ್ರ ಜೊತೆ ಕುಂಕುಮ ಎಲ್ಲ ಇಟ್ಕೊಂಡು ಅರಿಶಿನ ಬಳ್ಕೊಂಡು ಲಿಟ್ರಲಿ ಒಂಥರ ಚೆನ್ನಾಗಿರುತ್ತೆ. ಸೊ ಮುಂದಿನ ವರ್ಷ ಎಲ್ಲ ಇನ್ನೂ ಇದಕ್ಕಿಂತ ಚೆನ್ನಾಗಿ ಮಾಡೋ ಹಂಗಾಗಲಿ. ಆ್ಯಂಡ್ ಆಲ್ಸೋ ನಮ್ಮಮ್ಮ ಕೂಡ ನನ್ನ ತಂಗಿ ಹೊರಗಡೆ ಹೋದಾಗ ಕುಂಕುಮ ಕೊಡ್ತಿದ್ಲು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಏನಂದರೆ, ಇವರು ನನ್ನ ತಂಗಿಯವ್ರ ಮನೆ ಮೇಡು. ಸೊ ಅವ್ರಿಗೆ ಅಂತ ಸೀರೆ ತೊಗೊಂಬಂದಿದ್ಲು. ಎಲ್ರಿಗೂ ರಿಟರ್ನ್ ಗಿಫ್ಟ್ ಕೊಡೋದು ಒಂದಾದರೆ, ಅವ್ರ ಮನೇಲಿ ಯಾವಾಗೂ ಇದ್ದು ಅವ್ರನ್ನ ನೋಡ್ಕೊತಾರಲ್ಲ, ಲೈಕ್ ಅವ್ರ ಕೆಲಸ ಏನಿದ್ರು ಮಾಡಿಕೊಂಡು. ಸೊ ನನ್ನ ತಂಗಿ ಮೇ ಬಿ ಒಂದು 3 ಇಯರ್ಸಿಂದನೂ ಅವ್ರ ಮನೆಗೆ ಯಾರೇ ಮೇಡ್ ಬಂದರೂ ಅವ್ರಿಗೆ ಏನಾದ್ರು ತಂದು ಕೊಡ್ತಾಳೆ. ಸೊ ಈ ಸತಿ ಕೂಡ ಅವ್ರಿಗೆ ಸೀರೆ ಅಂತ ತೊಗೊಂಬಂದಿದ್ಲು. ಸೀರೆ ಮತ್ತು ಹಣ್ಣು ಎಲ್ಲ ಕೊಟ್ಟಳು. ಆಮೇಲೆ ಅವ್ರ ಮನೇಲಿ ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಾದಮೇಲೆ ಬಂದ ನಮ್ಮ ಅಣ್ಣ. ಇವನು ಹೆಂಗೆ ಅಂದರೆ, ವರ್ಷಕ್ಕೆ ಒಂದೇ ಸತಿ ದರ್ಶನ ಕೊಡೋದು ನನ್ನ ಮಗಳ ಬರ್ಡೇಗೆ, ಇಲ್ಲ ಅಂದರೆ ರಾಖಿ ಹಬ್ಬಕ್ಕೆ. 2 ದಿನದಲ್ಲಿ ಒಂದೊಂದು ಸತಿ ಬಂದು ಹೋಗ್ತಾನೆ. ಬರ್ತಾ ಖಾಲಿ ಕೈಯಲ್ಲಿ ಬರೋದು ಯಾಕೆ ಅಂತ ಸ್ಪ್ರೈಟ್ ತೊಗೊಂಬಂದ. ಸೊ ಫೈನಲಾಗಿ ನಾವು 3 ಜನ ಕೂತ್ಕೊಂಡು ಮಾತಾಡೋವಾಗ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡ್ವಿ, ನಾನು ನನ್ನ ತಂಗಿ ಆ್ಯಂಡ್ ನಮ್ಮ ಅಣ್ಣ, ದೇವರು ಕೊಟ್ಟ ಅಣ್ಣ. ಸೊ ಮಾರ್ನಿಂಗಿಂದ ಟ್ರೆಡಿಷ್ನಲ್ ಪೂಜೆ ಆಯಿತು. ಇವಾಗ ಬಂದು ಸ್ವಲ್ಪ ಮಾಡ್ರನ್ ಪೂಜೆ. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ನೈಟಲ್ಲಿ ದೀಪ ಎಲ್ಲ ಹಚ್ಚಿ, ಅಂದರೆ ಆಲ್ರೆಡಿ ಉರಿತಿತ್ತು. ಸೊ ಮಲ್ಗಕ್ಕೆ ಮುಂಚೆ ಲೈಕ್ ದೇವ್ರಿಗೆ ಕಿಸರು ನೀರು ತೆಗಿತಾರಲ್ಲ, ಅದಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಮಾಡಿದ್ಲು. ಲೈಕ್ ಮುಗೀತು ಈ ವರ್ಷಕ್ಕೆ. ಸೊ ಮುಂದಿನ ವರ್ಷ ಮತ್ತೆ ಲಕ್ಷ್ಮೀನ ಕೂರಿಸೋದು ಹಿಂಗೇನೆ. ಅದಾದಮೇಲೆ ನನ್ನ ತಂಗಿ ಇನ್ನೂ ಬಂದಿರೋರ್ಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ಲು. ಸೊ ಇದಾದಮೇಲೆ ಇನ್ನೇನು ವೀಡಿಯೋ ಎಲ್ಲ ಎಂಡ್ ಆಗುತ್ತೆ. ಅದಾದಮೇಲೆ ನನ್ನ ತಂಗಿ ಫ್ರೆಂಡು ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ರಿಟರ್ನ್ ಗಿಫ್ಟ್ ಕೊಟ್ಬಿಟ್ರೆ, ನನ್ನ ತಂಗಿ ರಿಟರ್ನ್ ಗಿಫ್ಟ್ ತರೋಕ್ಕೆ ಏನಿಲ್ಲ ಅಂದರೂ ಸಿಟಿಗೆ ಒಂದು 3-4 ಸತಿ ಹೋಗಿರ್ತಾಳೆ. ಯಾಕಂದರೆ ಅದು ತೊಗೊಂಬಂದ್ಲು ಫಸ್ಟು, ಆಮೇಲೆ ಇನ್ನೊಂದು ಥರ ತೊಗೊಂಬಂದ್ಲು. ಫೈನಲ್ಲಾಗಿ ಇದೇನೋ ಒಂಥರ ಟ್ರೇ ತೊಗೊಂಬಂದು ಕೊಟ್ಟರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗಿತ್ತು ಅಂತ. ಈ ವಿಡಿಯೋದಲ್ಲಿ ನಾನು ಎಲ್ಲೂ ಆ ಥರ ಇನ್ಸರ್ಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಫೈನಲ್ಲಾಗಿ ನನಗೆ ಕೊಡ್ತಿದ್ದಾಳೆ. ನಾನೊಂಥರ ಅವಳಿಗೆ ಲಕ್ಕಿ ಇದ್ದಂಗಂತೆ. ಸೊ ಅದಕ್ಕೆ ಫೈನಲಾಗಿ ನನಗೂ ಕೊಡ್ತಾಯಿದ್ಲು. ಅದು ಎಲ್ರದ್ದೆಲ್ಲ ಆದಮೇಲೆ. ಬಟ್ ಪರವಾಗಿಲ್ಲ, ಫಸ್ಟು ಬಂದವ್ರನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡಬೇಕು, ಆಮೇಲೆ ಮನೆಯವ್ರನ್ನ ಟ್ರೀಟ್ ಮಾಡಿದ್ದು ಇರುತ್ತೆ. ಸೊ ಅದಾದಮೇಲೆ ನಾನು ಕೂಡ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ನನ್ನ ತಂಗಿಗೆ ಬ್ಲೆಸ್ ಮಾಡಿ, ಅವಳು ಯಾವಾಗೂ ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ. ರಿಯಲ್ಲಾಗೂ ಅದೇ ಕೇಳ್ಕೊತೀನಿ, ನಮ್ಮ ಮನ್ಸಾರನೂ ಅದೇ ಕೇಳ್ಕೊತೀನಿ, ಅವಳಿಗೂ ಅದೇ ಹೇಳ್ತೀನಿ, ಚೆನ್ನಾಗಿರಲಿ. ಸೊ ನೀವು ನೋಡ್ತಾ ಇದ್ದೀರಾ, ಅವಳು ಖುಷಿಯಾಗಿದ್ರೆ ನಾವೆಲ್ಲ ಖುಷಿಯಾಗಿದ್ದಂಗೆ. ಸೊ ಅದಾದಮೇಲೆ ಒಂದು ಮಾಡ್ರನ್ ಪೋಸ್ಗಳನ್ನು 1-2 ಕೊಡ್ತಾ ಇದ್ಲು. ಸೊ ಅದಾದಮೇಲೆ ನನ್ನ ತಂಗಿ ಎಲ್ಲರ ಆಶೀರ್ವಾದ ತೊಗೋತಾ ಇದ್ದಾಳೆ. ಒಂಥರ ರೌಡಿ ಬೇಬಿ ಇದ್ದಂಗೆ ಏನೋ ಮಾತಾಡ್ತಾ ಇದ್ಲು. ಸೊ ಅದಾದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಅಜ್ಜಿ. ಸೊ ಇದಕ್ಕೆ ಮುಂಚೆ ಏನಾಯಿತು ಅಂದರೆ, ಏನೋ ಕಾಮಿಡಿ ಮಾಡ್ತಾಯಿದ್ರು. ಸೊ ಅದಕ್ಕೆ ನಮ್ಮ ಅಜ್ಜಿ ಜಾಸ್ತಿ ನಗ್ತಾವ್ರೆ. ಆ್ಯಕ್ಚುಲಿ ತುಂಬ ನಕ್ಕಿದ್ರೆ ನಮ್ಮ ಅಜ್ಜಿಗೆ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮಮ್ಮಗೆ ಅಷ್ಟಕ್ಕೆ ಭಯ ಆಗೋಗಿ ಜಾಸ್ತಿ ನಗಿಸ್ಬೇಡ ಅಂತ ಹೇಳ್ತಾ ಇತ್ತು. ಫುಲ್ ಸೀರಿಯಸ್ ಆಗೋಗ್ಬಿಡ್ತು ನಮ್ಮಮ್ಮ. ಅದಕ್ಕೆ ನನ್ನ ತಂಗಿಗೇನೋ ವಿಷಯ ಮಾಡಿಲ್ಲ, ಸುಮ್ಮನೆ ಆಶೀರ್ವಾದ ಮಾಡಿಬಿಡ್ತು. ಯಾಕೆಂದರೆ ಗೊತ್ತಿಲ್ಲ, ಜಾಸ್ತಿ ನಗಬಾರ್ದು ಅಂತಾರಲ್ಲ. ಸೊ ಅದಕ್ಕೆ ಜಾಸ್ತಿ ನಗ್ತಾ ಇರಬೇಡ್ರಿ ಅಂತ ಹೇಳಿದ್ರು. ಅದಾದಮೇಲೆ ಏನೋ ಮತ್ತೆ ಜೋಕ್ ಮಾಡ್ತಾ ಇದ್ಲು ನಮ್ಮಮ್ಮನ ನಗ್ಸೋಕ್ಕೆ. ಸೊ ಈ ಇಯರ್ ಹಬ್ಬ ಕೂಡ ಇದೇ ಥರ ಸಿಂಪಲ್ ಅಲ್ಲ, ತುಂಬ ಗ್ರ್ಯಾಂಡಾಗಿ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಡೆಕೋರೇಷನ್ ಹೇಗಿತ್ತು ಅಂತಾನು ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.